न्यूज में आप सभी दर्शकों का स्वागत है। मैं हूं आपके साथ मुबीना। ಸ್ಟಾರ್ಟ್ ಮಾಡೋಣ್ರಿ. ಇವತ್ತು ಕರೆದ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಪ್ರಿಂಟ್ ಮೀಡಿಯಾದ ವರದಿಗಾರರಿಗೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಇವತ್ತು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ನಮ್ಮ 2018ರ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಹಮೀದ್ ಮುಷ್ರಿಫ್ ರವರೇ, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಗಂಗಾಧರ್ ಸಂಬನ್ನಿ ಅವರೇ, ನಾಮನಿರ್ದೇಶಿತ ಪುರಸಭೆಯ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಅಶ್ಫಾಕ್ ಮನ್ಗೂಳಿ ಅವರೇ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಸಂತ್ ಹೊನ್ಮಂಡಿ ಅವರೇ, ಮತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸಿ, ಇವತ್ತು ಕರೆದಂತ ಪತ್ರಿಕಾಗೋಷ್ಠಿ ಬಿಜೆಪಿಯ ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರು ಪದೇ ಪದೇ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಒಂದು ಆತಂಕಕಾರಿಯಾಗಿರ್ತಕ್ಕಂಥ ಸಂದರ್ಭಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಯಾವ ಪಕ್ಷ ಜನಪರವಾಗಿ ಕೆಲಸ ಮಾಡ್ತಾ ಇದೆ, ಯಾವ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದೆ, ಯಾವ ಪಕ್ಷದ ಸಂವಿಧಾನ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಪಕ್ಷಕ್ಕೆ ಕೋಮವಾದದ ಬಣ್ಣ ಕೊಡ್ತಕ್ಕಂಥದ್ದು, ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿ ನೀವು ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು, ನಮ್ಮ ಪಕ್ಷದ ನಾಯಕರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅತ್ಯಂತ ಒಂದು ಕನಿಷ್ಠ ಮಟ್ಟದಲ್ಲಿ ಅವ್ರು ಮಾತನಾಡ್ತಕ್ಕಂಥದ್ದನ್ನ ನಾವು ವಿರೋಧಿಸಲಿಕ್ಕೆ ಇವತ್ತು ಈ ಗೋಷ್ಠಿಯನ್ನು ಕರೆದಿದ್ದೇವೆ. ನಿನ್ನೆ ತಾವು ಎಲ್ಲ ನೋಡಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಮೊದಲನೇದಾಗಿ ಪ್ರಾರಂಭ ಮಾಡ್ತೀನಿ. ನಮ್ಮ ಏನು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಂಗಡಿ ಅವರು ಮತ್ತು ಅವರ ಗೆಳೆಯರು ಕೂಡ ನಿನ್ನೆ ಅವರ ಕಾರ್ಯಾಲಯದಲ್ಲಿ ಗೋಷ್ಠಿಯನ್ನು ಕರೆದು ಕಾಂಗ್ರೆಸ್ ಪಕ್ಷದ ಮೇಲೆ, ವಿಶೇಷವಾಗಿ ನಮ್ಮೆಲ್ಲರ ಪಕ್ಷದ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬ್ರ ಬಗ್ಗೆ ಬಹಳ ಹಗುರವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ. ಏನ್ ಹೇಳಿದ್ದಾರೆ ಅಂದ್ರೆ, ಎಂ.ಬಿ. ಪಾಟೀಲ್ ಅವರು ಕೇವಲ ಬೇರೆಯವರನ್ನ ಬೆಳೆಸಂಗಿಲ್ಲ, ಅವರು ಮಾತ್ರ ಬೆಳೀತಾರೆ ಅಂತಕ್ಕಂಥ ಹೇಳೋ ರೀತಿಯಲ್ಲಿ ಒಂದು ವಿಚಾರವನ್ನ ಹೇಳಿದ್ದಾರೆ. ಬಹುಶೇಕವಾಗಿ ಎಂ.ಬಿ. ಪಾಟೀಲ್ ಅಷ್ಟೇ ಅಲ್ಲ, ಅವರ ಇಡೀ ಕುಟುಂಬ, ದಿವಂಗತ ಬಿ.ಎಂ. ಪಾಟೀಲ್ ಸಾಹೇಬರು ಅವ್ರ ತಂದೆಯವರಿದ್ದಾಗ ಕೂಡ ಅನೇಕ ನಾಯಕರನ್ನ ಈ ಜಿಲ್ಲೆಯಲ್ಲಿ ಬೆಳೆಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ, ಮುಷಿಫ್ ಅವರು ಕೂಡ ಒಬ್ರು. ಇವತ್ತು ಎಂ.ಬಿ. ಪಾಟೀಲ್ ಸಾಹೇಬರು ಇವತ್ತು ಏನು ಜಿಲ್ಲಾ ಪಂಚಾಯತಿಗಳು ನನಗೆ ತಿಳಿದ ಮಟ್ಟಿಗೆ 2000ರಿಂದ ಇಲ್ಲಿವರೆಗೆ ಏನು ಜಿಲ್ಲಾ ಪಂಚಾಯತಿಗಳಾಗಿದ್ದಾವೆ, ಎಲ್ಲಾ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರನ್ನ ಯಾರಾದ್ರೂ ಮಾಡಿದ್ರ ಅದು ಎಂ.ಬಿ. ಪಾಟೀಲ್ ಸಾಹೇಬರು. ಅಲ್ಲಿ ಅನೇಕ ನಾಯಕರನ್ನ ಸೃಷ್ಟಿ ಮಾಡಿದ್ದಾರೆ ಅಧ್ಯಕ್ಷರನ್ನ ಮಾಡೋದ್ರ ಮುಖಾಂತರ. ವರ್ಷಪತಿಯಲ್ಲಿ ಅವ್ರು ಹಿಡ್ಕೊಂಡು, ಅದೇ 2000 ಹಿಡ್ಕೊಂಡು ಇಲ್ಲಿವರೆಗೆ ಅನೇಕ ಜನ, ಸುಮಾರು 10-12 ಜನ ಬರ್ತಾರೆ. ಅವರೆಲ್ಲರ ಹೆಸರು ಹೇಳಿಕ್ಕೆ ನಾನು ಇಚ್ಛೆ ಪಡಂಗಿಲ್ಲ. ಮತ್ತು ಅನೇಕ ವಿಧಾನಸಭೆಗೆ ಅನೇಕ ನಾಯಕರಿಗೆ ಟಿಕೆಟ್ ಅನ್ನು ಕೊಡಿಸೋದ್ರ ಮುಖಾಂತರ ಅವ್ರು ಗೆಲ್ಲಿಸಲಿಕ್ಕೆ ಕಾರಣ ಕೂಡ ಆಗಿದ್ದಾರೆ. ಅಪ್ಪಾಜಿ ನಾಡಗೌಡ ಸಾಹೇಬರಾಗಿರ್ಬೋದು, ಹಿಂದೆ ಉಸ್ತಾದ್ ಅವರಾಗಿರ್ಬೋದು, ಇವತ್ತು ಮುಷರಿಫ್ ಅವರಾಗಿರ್ಬೋದು, ನಾ ಆಗಿರ್ಬೋದು, ಹಿಂದೆ ಬಿ.ಎಂ. ಪಾಟೀಲ್ ಸಾಹೇಬರಿದ್ದಾಗ ಬಕ್ಷಿ ಅವರಾಗಿರ್ಬೋದು, ಹೀಗೆ ಅನೇಕ ನಾಯಕರನ್ನ ಬೆಳೆಸ್ತಕ್ಕಂಥ ಮತ್ತು ಎಲ್ಲ ಜಾತಿಯ ಜನರನ್ನ ಬಳಸ್ತಕ್ಕಂಥ, ಯಾರು ಸ್ವಜಾತಿಯ ಜನರನ್ನ ಬಳಸ್ತಾರೆ ಇವತ್ತು ಲೀಡರ್ ಅದಾವ, ಅದು ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು
ಎಲ್ಲ ಸಮುದಾಯಗಳನ್ನ, ಶೋಷಿತ ಸಮುದಾಯಗಳು, ಅಲ್ಪಸಂಖ್ಯಾತ ಸಮುದಾಯಗಳು, ಇವತ್ತು ಬ್ಯಾಕ್ವರ್ಡ್ ಕ್ಲಾಸಿನ ಅನೇಕ ನಾಯಕರನ್ನ ಅವರು ಬೆಳೆಸಿರ್ತಕ್ಕಂಥ ಉದಾರಿಗಳದಾವ. ಬಹುಶಃ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಅಂಗಡಿಯವರಿಗೆ ಮತ್ತು ಬಿಜೆಪಿ ಅವರಿಗೆ ಈ ವಿಚಾರ ಗೊತ್ತಿರ್ಲಿಕ್ಕಿಲ್ಲ. ಮತ್ತೊಂದು ಏನ್ ಹೇಳಿದಾರಂದ್ರೆ, ಅವರು ಕೇವಲ ಹಿಂದೂ ಪಕ್ಷದ, ಹಿಂದೂ ಜನಾಂಗದ ಅಥವಾ ಹಿಂದೂ ಧರ್ಮದ ವಿರೋಧಿಗಳಾಗಿದ್ದಾರಂತೆ. ನಾನು ಅವ್ರಿಗೆ ಹೇಳಿಕ್ಕೆ ಬಯಸ್ತಾನೆ, ದೇಶದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ. ಸಂವಿಧಾನ ಏನು ಹೇಳ್ತಾ ಇದೆಯಾ ಅಂದ್ರೆ, ಎಲ್ಲ ಧರ್ಮ, ಜಾತಿ, ಜನಾಂಗಗಳನ್ನ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಸಂವಿಧಾನದ ಪೀಠಿಕೆಯಲ್ಲಿ ಹೇಳ್ತಾ ಇದೆ. ಸಂವಿಧಾನ ಪ್ರತಿಜ್ಞೆಯನ್ನು ಕೂಡ ಹಾಗೆ ತೆಗೆದುಕೊಳ್ತಾ ಇದ್ದೇವೆ. ಎಲ್ಲರನ್ನ ಕರ್ಕೊಂಡು ಹೋಗ್ತೀವಿ ನಾವು. ಕೇವಲ ಹಿಂದೂಗಳನ್ನಲ್ಲ, ಮುಸ್ಲಿಂನಲ್ಲ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮಗಳು, ಕ್ರೈಸ್ತ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಈ ಎಲ್ಲಾ ಧರ್ಮಗಳನ್ನ ನಾವು ಜನರನ್ನ ಪ್ರೀತಿ ವಿಶ್ವಾಸದಿಂದ ನಾವು ಅವರಿಗೆ ಸಮಾನ ಅವಕಾಶಗಳನ್ನು ಕೊಡೋದ್ ಮುಖಾಂತರ ಬದ್ಧ ದೇಶವನ್ನ ಕಟ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಹಾಕ್ತೇವೆ, ಸಂವಿಧಾನದ ಆಶಯಗಳನ್ನ ಈಡೇರಿಸ್ತೇವೆ ಅಂತಕ್ಕಂಥದ್ದೇ ಕಾಂಗ್ರೆಸ್ಸಿನ ಒಂದು ಸದಾಶಯ. ಇದು ಇಲ್ಲಿಗೆ ನಾನು ಸೀಮಿತಗೊಳಿಸಿ, ಇವತ್ತು ಈ ರಾಜ್ಯದಲ್ಲಿ, ಇವತ್ತು ನಾವು ಮೊನ್ನೆ ಗುಲ್ಬರ್ಗಾದಲ್ಲಿ ಬಿಜೆಪಿಯ ಎಲ್ಲ ನಾಯಕರು ಕೂಡ ಒಬ್ಬ ಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು. ಒಂದ್ಸಲ ಅಲ್ಲ, ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ 4 ಸಲ, ಈ 2 ವರ್ಷದಲ್ಲಿ 4. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।